ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರಾಯ್ತು. ಒಳ್ಳೆ ಊಟ ಆಯಿತು. ನಾನು ಹಾಸ್ಟೆಲಲ್ಲಿ ಇರಬೇಕಂದ್ರೆ ವೆಜಿಟೇರಿಯನ್. ರುಚಿ ಎಂಥದ್ದು ಉಪ್ಪಿನಕಾಯಿ, ಹುಳಿ ಉಪ್ಪಿನಕಾಯಿ ಇದು ಬಿಟ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸನಾ ವ್ಲಾಗ್. ಮನಸೆ ಓ ಮನಸೆ ಮಾಯದ ಪ್ರೀತಿಯ ಛಾಯೆ. ಏನಪ್ಪ ಅಂತಂದರೆ ಇವತ್ತು ಹಲಸಿನ ಬೀಜದ ಹುಳಿ ಮಾಡುವ ಅಂತ ಅಂದು. ನನಗಂತೂ ತುಂಬ ಇಷ್ಟ ಆಗುತ್ತೆ. ಹಲಸಿನಕಾಯ್ದು ಹುಳಿ ಆಗಿರ್ಬೋದು, ಹಲಸಿನ ಬೀಜದ ಹುಳಿ ಆಗಿರ್ಬೋದು, ಗುಜ್ಜೆ ಆಗಿರ್ಬೋದು. ಅಷ್ಟೇ ಅಲ್ಲ, ಅದ್ರದ್ದು ಇಡ್ಲಿ ಅದೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗುತ್ತೆ. ಸೊ ಈಗ ಸೀಸನ್ ಅಲ್ವಾ, ಸೊ ನಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂತಂದು ನಿನ್ನೆ ಅಷ್ಟೇ ಹಲಸಿನ ಸೊಳೆ ಎಲ್ಲ ಬಿಡಿಸಿದಾಗಿತ್ತು. ಸೊ ಬೀಜ ಉಳಿದಿತ್ತಲ್ಲ, ಅದನ್ನು ಕಾಯ್ದೆ ಹಾಕ್ತಾರೆ. ಹಣ್ಣಾಗಿರೋದನ್ನ ಇಡ್ಲಿ ಮಾಡಿದ್ರು. ಸೊ ಅದು ತೆಗಿಬೇಕಾದ್ರೆ ಈ ಥರ ಬೀಜ ಸಿಕ್ತು. ನನಗಂತೂ ಈ ಥರ ಬೀಜದ್ದು ಹುಳಿ ತುಂಬ ಇಷ್ಟ ಆಗುತ್ತೆ. ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಅಲ್ಲಿ ವೀಕ್ಲಿ 1 ಟೈಮ್ ಮಾಡ್ತಿದ್ರು. ಗೊತ್ತಿರ್ಬೋದು ಹಾಸ್ಟೆಲಲ್ಲಿ ಇದ್ದವ್ರಿಗೆ ಎಷ್ಟು ಅಪರೂಪ ಅಂದರೆ ಮನೆ ಊಟ ಸಿಗೋದು. ಸೊ ವೀಕ್ಲಿ 1 ಟೈಮ್ ಮಾಡ್ತಿದ್ರು. ಕಾಲೇಜು 3 ಗಂಟೆಗೆ ಬಿಟ್ಬಿಡ್ತಿತ್ತು. ಸೊ ಬೇಗ ಹೋಗಿ ಇವತ್ತು ಹಲಸಿನಕಾಯಿ ಹುಳಿ ಮಾಡಿರ್ತಾರೆ ಅಂತ ಅಂದು ಇಡ್ಲಿ ಹಲಸಿನಕಾಯಿ ಹುಳಿ ಹಾಕೊಂಡು ತಿನ್ನೋದಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಬೇಗನೆ ಹೋಗ್ಬಿಡ್ತಿದ್ದೆ ಹಾಸ್ಟೆಲ್ಗೆ. ಸೊ ಅದೆಲ್ಲ ನೆನಪಾಗುತ್ತೆ ಈಗ. ಹಲಸಿನಕಾಯಿ ಅದು ಮೆಮೊರಿನೇ ತುಂಬ ಇದೆ ಹೇಳೋಕ್ಕೆ. ಸೊ ಇವತ್ತು ಹಲಸಿನ ಬೀಜದ ಹುಳಿ ಮಾಡೋಣ ಅಂತಂದು. ಅಷ್ಟೇ ಅಲ್ಲ, ಇದರಲ್ಲಿ ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಇದೆ. ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಪ್ರೋಟೀನ್ ಅಂಶ ಇರುತ್ತೆ. ನಮಗೆ ಇದೊಂಥರ ದೇವ್ರು ಕೊಟ್ಟು ಭಾಗ್ಯನ ಅಂತಲೇ ಹೇಳ್ಬೋದು. ಹಲಸಿನ ಈ ಕಡೆ ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಂತೂ ಎಲ್ಲರ ಮನೆಯಲ್ಲಂತೂ ಹಲಸಿನ ಗಿಡ ಇದ್ದೇ ಇರುತ್ತೆ. ಸೊ ಬೀಜದಲ್ಲಿ ಅಷ್ಟೇ ಅಲ್ಲ, ಇದರಲ್ಲಿ ಚಟ್ನಿ ಪುಡಿ ಮಾಡ್ತಾರೆ, ಸಖತ್ತಾಗಿರುತ್ತೆ ಚಟ್ನಿ ಪುಡಿ ಮಾತ್ರ. ಸೊ ಬಿಸಿ ಬಿಸಿ ಅನ್ನ, ತುಪ್ಪ, ಚಟ್ನಿ ಪುಡಿ ಹಾಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಸೊ ಇವತ್ತು ಹುಳಿ ಮಾಡುವ ಅಂತ ಅಂದು. ಅದ್ರ ಜೊತೆಗೆ ನಮ್ಮ ಮನೆ ಹತ್ರನೇ, ನಮ್ಮ ಮನೆ ಮುಂದ್ಗಡೆನೆ ನುಗ್ಗೆಕಾಯಿ ಕಾಯಿ ಬಿಟ್ಟಿದೆ. ಕಾಯಾಗಿತ್ತು. ಈಗ ನೋಡಿ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಮಾತಾಡ್ತಿದ್ದೀನಿ ಅಂತಲೇ ಮರ್ತು ಹೋಗ್ತಾ ಇದ್ದೀನಿ. ಕಣ್ಣು ಅಂದ್ಬಿಟ್ಟೆ. ಕಾಯಾಗಿತ್ತು. ಅವಾಗೆಲ್ಲ ಏನಾಗಿತ್ತು, ತಿಂದು ಸಾಕಾಗೋಗಿತ್ತು. ಅದಾದಮೇಲೆ ಬಿಟ್ಟಿದ್ದೇ ಇಲ್ಲಾಗಿತ್ತು, ಅದು ಬಳ್ಳಿ ಅದೆಲ್ಲ ಸುತ್ಕೊಂಡು. ಸೊ ತೋರಿಸ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದೆ. ಈ ಹಲಸಿನ ಬೀಜದ ಜೊತೆಗೆ ನುಗ್ಗೆಕಾಯಿ ಹಾಕಿ ಹುಳಿ ಮಾಡುವ ಅಂತಂದು ಪ್ಲ್ಯಾನ್ ಇದೆ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಮನೇಲೂ. ತೋರಿಸ್ತೀನಿ ಈಗ. ಆದರೆ ಸಿಕ್ಕಾಪಟ್ಟೆ ಬಿಸಿಲು. ಮಳೆ 1 ಟೈಮ್ ಏನೋ ಬಂತು ಜೋರಾಗಿ ರಪ ಅಂತ. ಬಟ್ ಈಗಲೂ ಆದರೂ ಮಳೆ ಏನಿಲ್ಲ, ಫುಲ್ ಮೋಡ. ಫುಲ್ಲು ಎಷ್ಟು ಮೋಡ ಹಾಕೊಂಡಿದೆ ನೋಡಿ, ಬಟ್ ಮಳೆ ಬರ್ತಾ ಇಲ್ಲ. ಇದು ನಮ್ಮ ಮನೆಯ ಪುಟ್ಟ ಗಾರ್ಡನ್. ಇದು ಕಾಯಿ ಬಿಟ್ಟಿದೆ. ಈಗ 1-2 ಕಾಯರು ಸಿಗುತ್ತೆ. ಇನ್ನೂ ಜಸ್ಟ್ ಮಿಸ್ ಫೋನ್ ಬಿದ್ದುಬಿಡ್ತಿತ್ತು. ಒಂದು 4 ವರ್ಷ ಆಯಿತು ಇವಾಗ ಬಿಟ್ಟಿದೆ ಇದು ನುಗ್ಗೆಕಾಯಿ. ಸೊ 2-3 ಬರ್ಬೋದು, ಇನ್ನೂ ಎಳೆಕಿದೆ. ಸೊ ಇವಾಗ 2 ನುಗ್ಗೆಕಾಯಿ ಅಷ್ಟೇ ಸಿಕ್ಕಿರೋದು. ಅಂದರೆ ಇನ್ನೂ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಬಿಡ್ತಾ ಇದೆ. 2 ಸಿಕ್ಕಿದೆ. ಒಳ್ಳೆ ಕಾಂಬಿನೇಷನ್ ಆಯಿತಾ. ಹಲಸಿನಕಾಯಿ ಬೀಜ, ನುಗ್ಗೆಕಾಯಿ. ಬೇಕಾದರೆ ನೀವು ಬದನೆಕಾಯಿನೂ ಹಾಕ್ಕೋಬೋದು, ತುಂಬ ರುಚಿಯಾಗುತ್ತೆ. ವೆಜಿಟೇಬಲ್ ಸಾಂಬಾರು ಮಾಡ್ತಾರಲ್ವ, ಸೊ ಅವಾಗ ಈ ಥರ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ರುಚಿಯಾಗುತ್ತೆ ಆಯಿತಾ. ಬನ್ನಿ ಇದ್ರ ಫುಲ್ ಈಗ ಬೇಯಿಸೋಕೆ ಇಟ್ಕೊಂಬಿಡಿ. ಬೀಜ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಬರೀ ಬೀಜ ಹಾಕ್ಕೊಂಡು ಹುಳಿ ಮಾಡಿದಷ್ಟೆಲ್ಲ ಚೆನ್ನಾಗಿ ಬರೋಲ್ಲ, ಅಂದರೆ ತಿಕ್ನೆಸ್ ಇರೋದಿಲ್ಲ. ಸೊ ಬೇಳೆನೂ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಬೇಳೆ ಮತ್ತು ಹಲಸಿನಕಾಯಿ ಬೀಜನೂ ಒಟ್ಟಿಗೆ ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಬೇಳೆ ಜೊತೆಗೆ ಹಲಸಿನ ಬೀಜನೂ ಹಾಕ್ಕೊಂಡು ಬಿಡೋಣ. ಈಗ ಒಂದು 4-5 ವಿಷಿಲ್ ತೊಗೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡವ.
ಬೇಳೆ ಜೊತೆಗೂ ಹಲಸಿನಕಾಯಿ ಬೀಜ ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಅಂದರೆ ಇಲ್ಲಾಂದರೆ ಅದು ಇಡೀ ಬೀಜನೇ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಬೀಜಕ್ಕೆ ಉಪ್ಪು ಹಿಡ್ಕೋಬೇಕು. ಉಪ್ಪು ಹಿಡ್ಕೊಂಡ್ರೆ ಮಾತ್ರ ರುಚಿಯಾಗುತ್ತೆ ತಿನ್ನೋಕ್ಕೆ, ಇಲ್ಲ ಅಂದರೆ ಟೇಸ್ಟೇ ಇರೋದಿಲ್ಲ, ಬರೀ ಚಪ್ಪೆ ಚಪ್ಪೆ ತಿನ್ನಂಗೆ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಒಂದು 4ರಿಂದ 5 ವಿಷಿಲ್ ತೊಗೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಅದು. ಸೊ ಇವಾಗ ಅದಕ್ಕೆ ಮಸಾಲದೆಲ್ಲ ಸ್ಪೈಸಸ್ ಎಲ್ಲ ಹುರ್ಕೊಂಡು ಬಿಡೋಣ. ಸೊ ಇವಾಗ ಬಾಣಲಿ ಬಿಸಿಯಾಗಿ ಇಟ್ಟಿದ್ದೀನಿ. ಸೇಮು ನಾರ್ಮಲ್ ಹುಳಿಗೆಲ್ಲ ಯಾವ್ಯಾವ ಥರ ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ, ಕೊತ್ತಂಬರಿ ಕಾಳು, ಜೀರಿಗೆ, ಸ್ವಲ್ಪ ಮೆಂತ್ಯ, ಹಿಂಗು, ಬ್ಯಾಡಗಿ ಮೆಣಸುಕು ಮತ್ತು ಕರ್ಬೇವಿನ ಸೊಪ್ಪು ಈ ಥರ ಇರುತ್ತಲ್ಲ. ಸೊ ಇದಕ್ಕೂ ಕೂಡ ಅದೇ ಥರ ಮಾಡೋದು. ಬನ್ನಿ ಈಗ ಎಲ್ಲ ಸ್ಪೈಸಸ್ಸು ಹುರ್ಕೊಂಡ್ಬಿಡೋಣ. ಅಷ್ಟೇ ಅಲ್ಲ, ಈ ಹಲಸಿನಕಾಯಿ ಹುಳಿಲಿ ಕೂದಲಿಗೆ ಬೇಕಾಗಿರೋಂಥ, ಕೂದಲು ಗ್ರೋ ಆಗಕ್ಕೆ ಬೇಕಾಗಿರೋಂಥ ಎಲ್ಲ ನ್ಯೂಟ್ರಿಷನ್ಸ್ ಎಲ್ಲ ಇರುತ್ತೆ. ಈ ಸೀಸನ್ ಟೈಮಲ್ಲಿ ಈ ಥರ ಒಂದು ಹಲಸಿನಕಾಯಿ ಹುಳಿ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮತ್ತು ಹೆಲ್ತಿಗೂ ಅಷ್ಟೇ ಒಳ್ಳೆಯದು. ಇವಾಗ ಮಸಾಲ ಎಲ್ಲ ಹುರ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಕೊತ್ತಂಬರಿ ಕಾಳು, ಜೀರಿಗೆ ಇದೆಲ್ಲ ಹಾಕೊಳ್ಳೋಣ. ಇವಾಗ ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ. ಈಗ ನಾವು ಒಂದು 3-4 ಜನಕ್ಕೆ ಮಾಡ್ತಿರೋದ್ರಿಂದ ಇಷ್ಟೇ ಸಾಕು. ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಜಾಸ್ತಿ ಸ್ಪೈಸಸ್ನ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ, ಒಂದು 4ರಿಂದ 5 ಮೆಂತ್ಯ ಕಾಳು, ಒಂದು 5ರಿಂದ 6 ಕಾಳು ಮೆಣಸು, ಸ್ವಲ್ಪ ಕಡಲೆಬೇಳೆ. ಚೆನ್ನಾಗಿ ಅನಿಸುತ್ತೆ ಕಡಲೆಬೇಳೆ ಹಾಕೋದ್ರಿಂದ, ಥಿಕ್ನೆಸ್ ಇರುತ್ತಲ್ವ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಉದ್ದಿನಬೇಳೆ, ಹಾಗೆ 1 ಲವಂಗ ಹಾಕ್ಕೊಂಡಿದ್ದೀನಿ. ಮಸಾಲ ಕೂಡ ಕಡಿಮೆ ಅಲ್ಲ, ತುಂಬ ಲವಂಗ ಹಾಕ್ಕೊಂಡ್ಬಿಟ್ರೆ ಅದೇ ಘಮ ಜಾಸ್ತಿ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ 1 ಲವಂಗ ಹಾಕ್ಕೊಂಡಿದ್ದೀನಿ. ಚಿಕ್ಕದು 2 ಚಕ್ಕೆನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳೋಣ. ಕಲರ್ ಕೂಡ ಚೇಂಜ್ ಆಗಿರುತ್ತೆ, ನೋಡ್ತಿರ್ಬೋದು. ಆದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು. ತುಂಬ ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ರೆ ಎಲ್ಲ ಸೀದ್ ಹೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಅದು ಘಮ ಬರ್ತಿರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ, ಘಮ ಘಮ ಅಂತಿರುತ್ತೆ. ಅದಾದಮೇಲೆ ನೀವು ಬ್ಯಾಡಗಿ ಮೆಣಸು ಹಾಕ್ಕೊಳ್ಬೋದು. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಗುಂಟೂರು ಮೆಣಸನ್ನು ಹಾಕ್ಕೊಬೋದು. ಸೊ ನಾನು ಇವಾಗ ಆಲ್ಮೋಸ್ಟ್ ಅದು ಫ್ರೈ ಆಗಿದೆ. ಇವಾಗ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಲೆಕ್ಕ ಏನು ಮಾಡಿಲ್ಲ, ಅಂದಾಜ್ ಮೇಲೆ 1 ಹಿಡಿಯಷ್ಟು ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಇದು ಸ್ವಲ್ಪ ಮೆಣಸಿನ್ಕಾಯಿ ತುಂಬ ಏನು ಫ್ರೈ ಆಗೋದು ಬೇಡ, ಯಾಕಂತಂದ್ರೆ ಈಗ ಆಲ್ರೆಡಿ ಅದು ಒಣಗಿರೋ ಮೆಣಸಿನ್ಕಾಯಿ ಅಲ್ವಾ, ಬೇಗ ಅದು ಕೂಡ ಹೋಗ್ಬಿಡುತ್ತೆ. ಸ್ವಲ್ಪ ಅದು ಕ್ರಿಸ್ಪಿ ಆದರೆ ಸಾಕು. ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹಿಂಗನ್ನು ಹಾಕೊಂಡ್ಬಿಟ್ರೆ ಆಯಿತು. ರುಬ್ಬೇಕಾದ್ರೆ 1 ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಒಂದು 2 ಗರಿಯಾಗಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಿಂಗನ್ನು ಹಾಕ್ಕೊಂಡ್ಬಿಟ್ರೆ ಆಯಿತು. ನಾನು ಈ ಥರ ಗಟ್ಟಿ ಹಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಘಮ ಘಮ ಅಂತಿರುತ್ತೆ ಆ ಹಿಂಗೆ ಮಾತ್ರ.
ಇವಾಗ ಒಂದು ಸ್ವಲ್ಪ ಸ್ಟವ್ ಆಫ್ ಮಾಡ್ತೇನೆ. ಲಾಸ್ಟಲ್ಲಿ ಹಾಕ್ಬಿಟ್ರೆ ಸಾಕು ಇದಕ್ಕೆ. ಸೊ ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೇನ್ ಹುಳಿಗಂದರೆ ಈ ಥರ ಮಸಾಲ ಹಿಂಗಿದ್ರೇ ಅದು ಹುಳಿ ಅನ್ಸ್ಕೊಳ್ಳೋದು. ಆ ಹಿಂಗಿನ ಪರಿಮಳ ಬರ್ತಾ ಇರಬೇಕು. ಇದು ಬಿಸಿ ಆರೋವರೆಗೂ ಒಂದು ಸ್ವಲ್ಪ ತಣ್ಣಕ್ಕೆ ಬಿಡಬೇಕು. ತಣ್ಣದಾದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಸ್ವಲ್ಪ ಕಾಯಿ ತುರಿನ ಹಾಕೊಂಡ್ಬಿಟ್ರೆ ಸಾಕು. ಇವಾಗ ಇದನ್ನ ರುಬ್ಕೊಂಡ್ಬಿಡೋಣ. ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತು ನುಗ್ಗೆಕಾಯಿಯನ್ನು ತೊಗೊಂಡಿದ್ದೀನಿ, 3 ನುಗ್ಗೆಕಾಯಿ, ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆ ಕೊಟ್ಟರೆ ಆಯಿತು. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಕಾಳು. ಈಗ ಸಾಸಿವೆ ಕಾಳೆಲ್ಲ ಚಿಟಪಟ ಅಂತ ಸಿಡಿದಾಗಿದೆ. ಕರ್ಬೇವಿನ ಸೊಪ್ಪು. ಈಗ ಈರುಳ್ಳಿ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು. ಒಂದು 2 ಮಿನಿಟ್ಸ್ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಸಾಕು ಈರುಳ್ಳಿನ. ಈಗ ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿನೂ ಅಷ್ಟೇ ಬೇಗ ಬೆಂದು ಬಿಡುತ್ತೆ, ಅದು ಎಳೆದಲ್ವ. ಹಲಸಿನ ಬೀಜ ನೋಡ್ತಿದ್ದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಅಂದು. ಒಂದು 4 ರಿಂದ 5 ವಿಸಿಲ್ ತೊಗೊಂಡ್ರೆ ಸಾಕು, ಈ ಥರ ಬೆಂದ್ಬಿಡುತ್ತೆ. ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ನುಗ್ಗೆಕಾಯಿ ಬೇಯಿಸ್ಬೇಕಾದ್ರೆ. ಬೇಯಿಸಿಟ್ಕೊಂಡಿದ್ನಲ್ಲ ಈ ಹಲಸಿನ ಬೀಜ ಮತ್ತು ಬೇಳೆನ ಈಗ ನುಗ್ಗೆಕಾಯಿಗೆ ಸೇರಿಸ್ಕೊಂಡ್ಬಿಡೋಣ. ಆಲ್ಮೋಸ್ಟ್ ಡನ್. ನೋಡ್ತಿರ್ಬೋದು ಬಿಸಿ 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 ನುಗ್ಗೆಕಾಯಿ, ಹಲಸಿನಕಾಯಿ. ಬೇಕಾದರೆ ನೀವು ಆಲೂಗಡ್ಡೆನೂ ಸೇರಿಸ್ಕೋಬೋದು. ಈ ಹಲಸಿನಕಾಯಿ ಹುಳಿಗೆ ಆಲೂಗಡ್ಡೆ ಹಾಕಿದ್ರೆ ನಂತರ ಇನ್ನೂ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಈ ಮಸಾಲ ಹಾಕಬೇಕಾಗುತ್ತೆ. ಸಕ್ಕತ್ತಾಗಿದೆ ಇದು. ಖಂಡಿತ ಈ ಸೀಸನ್ ಟೈಮಲ್ಲಿ ಹಲಸಿನ ಬೀಜದ ಹುಳಿ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಹೊಟ್ಟೆ ಅಂತೂ ಬೇಗ ಬೇಗ ಹಸಿವಾಗ್ತಾ ಇದೆ ಈಗ ಆಲ್ರೆಡಿ. ಚೆನ್ನಾಗಿ ಕುದಿ ಬೇಯಿಸ್ಕೊಂಡ್ಬಿಡೋಣ. ಲಾಸ್ಟಲ್ಲಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಬಿಸಿ ಬಿಸಿ ಹಲಸಿನಕಾಯಿ ಹುಳಿ ಅನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಪ್ಲೇಟ್ ಅಲ್ಲ 2 ಸಲ ಊಟ ಮಾಡ್ತೀವಿ, ಅಷ್ಟು ರುಚಿಯಾಗಿರುತ್ತೆ ಇದು. ನುಗ್ಗೆಕಾಯಿ, ಹಲಸಿನ ಬೀಜ, ಆಲೂಗಡ್ಡೆ ಮತ್ತು ಹಲಸಿನಕಾಯಿ ಬೀಜದ ಹುಳಿ ಅಂತೂ ಸಖತ್ತಾಗಿರುತ್ತೆ. ಅದು ಕೂಡ ಒಳ್ಳೆ ಕಾಂಬಿನೇಷನ್ ಆಯಿತಾ. ನಿಮಗೆ ಹಸಿವಾಗ್ತಾ ಇದೆಯೇನ್ರಿ? ಯಾವಾಗ ನೋಡಿದ್ರು ಇದ್ರೆ ಇದೇ ಥರನೇ ಇರುತ್ತೆ. ಹಲಸಿನಕಾಯಿ ಹುಳಿ ರೆಡಿ. ಬಿಸಿ ಬಿಸಿ ಹಲಸಿನಕಾಯಿ ಸಾಂಬಾರು, ನುಗ್ಗೆಕಾಯಿ, ಹಲಸಿನ ಬೀಜ, ವಾವ್ ಸಖತ್ತಾಗಿರುತ್ತೆ. ನನ್ನ ಹಾಸ್ಟೆಲ್ ಟೈಮಲ್ಲಂತೂ ಇದೇ ಆಗಿತ್ತು. ವೀಕ್ಲಿ 1 ಟೈಮ್ ಮಾಡ್ತಿದ್ರು. ಇಡ್ಲಿ ಮತ್ತು ಹಲಸಿನಕಾಯಿ ಹುಳಿ ಅಥವಾ ಹಲಸಿನ ಬೀಜದ ಹುಳಿ ಮಾಡ್ತಿದ್ರು. ಅವಾಗಂತೂ ಯಾವಾಗ ಕಾಲೇಜ್ ಬಿಡುತ್ತೆ ಅಂತಂದು ಬೇಗ ಬೇಗ ಹೋಗ್ಬಿಡ್ತಿದ್ದೆ ನಾನು ಹಾಸ್ಟೆಲಿಗೆ.
ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರಾಯ್ತು. ಒಳ್ಳೆ ಊಟ ಆಯ್ತಾ ಇದು. ಹಲಸಿನ ಬೀಜದ ಹುಳಿ ತುಂಬ ರುಚಿಯಾಗಿರುತ್ತೆ. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಈ ಸೀಸನ್ ವೈಸ್ ಅಂತೂ ಈ ಥರ ಇದ್ಬಿಟ್ರೆ ಒಳ್ಳೆ ಊಟ. ಏನು ಹೇಳ್ತೀರಾ, ಇದ್ರ ರುಚಿ ನೆಕ್ಸ್ಟ್ ಲೆವೆಲೇ. ಹಲಸಿನಕಾಯಿ ಬೀಜ, ನುಗ್ಗೆಕಾಯಿ ಒಳ್ಳೆ ಕಾಂಬಿನೇಷನ್ ಆಯ್ತಾ. ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಸೀಸನಲ್ಲಂತೂ ಈ ಹಲಸಿನ ಬೀಜದ ಹುಳಿ ಮಾತ್ರ ಮಿಸ್ ಮಾಡಲೇಬೇಡಿ. ಈ ಹುಳಿ ಜೊತೆಗೆ ಒಂದು ಹಪ್ಪಳ, ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಇದ್ರೆ ಮಾತ್ರ 1 ಪ್ಲೇಟ್ ಅಲ್ಲ 2 ಪ್ಲೇಟ್ ಅಷ್ಟು ನೀವು ಊಟ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಬೇಕಂತಂದರೆ ಸನಾ ಬ್ಲಾಗ್ಸನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನ, ತುಪ್ಪ, ಹಪ್ಪಳ, ಉಪ್ಪಿನಕಾಯಿ ಇದ್ಬಿಟ್ರಂತೂ ಸಖತ್ತಾಗಿರುತ್ತೆ. ಸೂಪರ್ ಆಗಿದೆ, ಸಾಫ್ಟಾಗಿ ಬಂದಿದೆ ಅದು. ಖಂಡಿತ ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ಸೂಪರ್ ಆಗಿದೆ ನೋಡಿ.